ಹಲೋ ಫ್ರೆಂಡ್ಸ್, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಸ್ಪೆಷಲಿ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್. ಫ್ರೆಂಡ್ಸ್, ಯಾರ್ಯಾರು ಬ್ಯಾಂಕ್ ಎಕ್ಸಾಮ್ ಬರಿತಾ ಇದ್ದೀರಾ, ಯಾರ್ಯಾರು ಬ್ಯಾಂಕ್ ಎಕ್ಸಾಮ್ನ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಫ್ರೆಂಡ್ಸ್ ಇದು ವಿಡಿಯೋನ ಕಂಪ್ಲೀಟ್ ನೋಡಿ. ಫ್ರೆಂಡ್ಸ್, ಇದರಲ್ಲಿ ಅಪ್ಡೇಟ್ ಏನಂತಂದರೆ ನಿಮ್ಮದು ಫ್ರೆಂಡ್ಸ್ ನೋಡಿರಿ, ನಿಮ್ಮದು ಬ್ಯಾಂಕ್ ಎಕ್ಸಾಮಲ್ಲಿ ನೋಡಿರಿ ಮೇನ್ ಎಕ್ಸಾಮ್ಸ್ ಯಾವ ಇರುತ್ತೆ ಫ್ರೆಂಡ್ಸ್. ನಿಮ್ಮದು SBI ಎಕ್ಸಾಮು, ನ್ಯಾಷನಲ್ ಬ್ಯಾಂಕ್ ಎಕ್ಸಾಮ್ ಅಂದರೆ IBPS ಎಕ್ಸಾಮು, ಆಮೇಲೆ ನಿಮ್ಮದು RRB ಎಕ್ಸಾಮ್, ರೀಜ್ನಲ್ ರೂರಲ್ ಬ್ಯಾಂಕ್ಸ್. ಫ್ರೆಂಡ್ಸ್, ಇವೆಲ್ಲ ಎಕ್ಸಾಮ್ನ ಯಾವ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡುತ್ತಂದರೆ ಅದು DFS, ಓಕೆ, ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್. ಫ್ರೆಂಡ್ಸ್, ಈ ಪ್ಯಾರಾಗ್ರಾಫಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನಿಮ್ಮದು SBI ಎಕ್ಸಾಮು, ನ್ಯಾಷನಲ್ ಬ್ಯಾಂಕ್ ಎಕ್ಸಾಮು ಮತ್ತು RRB ಎಕ್ಸಾಮ್ನ ಕರೆಕ್ಟ್ ಟೈಮಲ್ಲಿ ಕಂಡಕ್ಟ್ ಮಾಡ್ತೀವಿ, ಕರೆಕ್ಟ್ ಟೈಮಲ್ಲಿ ನಾವು ರಿಸಲ್ಟ್ ಬಿಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಆಲ್ರೆಡಿ ಅವರು ಕರೆಕ್ಟ್ ಟೈಮಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಕರೆಕ್ಟ್ ಟೈಮಲ್ಲಿ ರಿಸಲ್ಟ್ ಬಿಡ್ತಾರೆ ಫ್ರೆಂಡ್ಸ್, ಓಕೆ, ಸ್ಪೆಷಲಿ ಬ್ಯಾಂಕ್ ಎಕ್ಸಾಮ್ಸ್. ಫ್ರೆಂಡ್ಸ್ ನೋಡಿರಿ, ಇವಾಗ ಸೆಕೆಂಡ್ ಪ್ಯಾರಾಗ್ರಾಫ್. ಫ್ರೆಂಡ್ಸ್, ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಫ್ರೆಂಡ್ಸ್ ನೋಡಿರಿ, ಈ ಸರಿ ಏನಾಗುತ್ತೆ, ನಿಮ್ಮದು SBI ನೋಟಿಫಿಕೇಷನ್ ಫಸ್ಟ್ ಬಂದಿತ್ತು, ಆಮೇಲೆ IBPS ನೋಟಿಫಿಕೇಷನ್ ಸೆಕೆಂಡ್ ಬಂದಿತ್ತು, ಆಮೇಲೆ ಲಾಸ್ಟಲ್ಲಿ ನಿಮ್ಮದು RRB ನೋಟಿಫಿಕೇಷನ್ ಬಂದಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಾರೆ, ಇದನ್ನೇ ಅವರು ಫಾಲೋ ಮಾಡ್ತೀವಿ ಅಂದರೆ ನೀವಾಗ 2026, ಓಕೆ, 2026ಅಲ್ಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರೋದು SBI ನೋಟಿಫಿಕೇಷನು, ಆಮೇಲೆ ನ್ಯಾಷನಲ್ ಬ್ಯಾಂಕ್ ನೋಟಿಫಿಕೇಷನು ಅಂದರೆ IBPS ನೋಟಿಫಿಕೇಷನು, ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಬರೋದು ನೋಟಿಫಿಕೇಷನು RRB ನೋಟಿಫಿಕೇಷನ್. ಓಕೆ ಫ್ರೆಂಡ್ಸ್, ಇದನ್ನು ಇಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇವಾಗ ನೋಡಿ ಫ್ರೆಂಡ್ಸ್, ಥರ್ಡ್ ಪ್ಯಾರಾಗ್ರಾಫಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್ ನೋಡಿರಿ, ಇವಾಗ ಫಸ್ಟ್ ನೋಟಿಫಿಕೇಷನ್ ಬರೋದು ನಿಮ್ಮದು SBI, ಸೆಕೆಂಡು IBPS, ಥರ್ಡು RRBs. ಫ್ರೆಂಡ್ಸ್, ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡಿರಿ, ಆಫೀಸರ್ ಲೆವೆಲ್ ಎಕ್ಸಾಮಿನೇಷನ್ ರಿಸಲ್ಟು ಫಸ್ಟ್ ಬಿಡ್ತಾರಂತೆ, ಅಂದರೆ PO ಲೆವೆಲ್ ರಿಸಲ್ಟು ಫಸ್ಟ್ ಬಿಡ್ತಾರೆ, ಆಮೇಲೆ ಕ್ಲರ್ಕ್ ಲೆವೆಲ್ ರಿಸಲ್ಟು ಸೆಕೆಂಡ್. ಫ್ರೆಂಡ್ಸ್, ಬ್ಯಾಂಕ್ ಎಕ್ಸಾಮಲ್ಲಿ ಎರಡೇ ಇರೋದು ನಿಮ್ಮದು, ಒಂದು PO ಲೆವೆಲ್ ಎಕ್ಸಾಮಿನೇಷನ್, ಒಂದು ಕ್ಲರ್ಕ್ ಲೆವೆಲ್ ಎಕ್ಸಾಮಿನೇಷನ್. ಇಲ್ಲಿ ಏನು ಮೆನ್ಷನ್ ಮಾಡ್ತಾಯಿದ್ದಾರೆ ಅಂತಂದರೆ ನಿಮ್ಮದು PO ಲೆವೆಲ್ ಎಕ್ಸಾಮ್ನ ರಿಸಲ್ಟು ಫಸ್ಟ್ ಬಿಡ್ತಾರಂತೆ, ಆಮೇಲೆ ಕ್ಲರ್ಕ್ ಲೆವೆಲ್ ರಿಸಲ್ಟು ಸೆಕೆಂಡ್ ಬಿಡ್ತಾರೆ. ಫ್ರೆಂಡ್ಸ್, ಇವು ಏನಾಗ್ತೈತೆ ಅಂದರೆ ಇವಾಗ ಸ್ವಲ್ಪ ಜನ ಕ್ಲರ್ಕ್ ಲೆವೆಲ್ ಎಕ್ಸಾಮಿನೇಷನಲ್ಲಿ ಪಾಸ್ ಆದರೆ ಅದನ್ನು ಬಿಟ್ಟು ಮತ್ತೆ PO ಪಾಸ್ ಆದರೆ PO ಅಲ್ಲಿ ಹೋಗ್ತಾಯಿದ್ರು. ಸೊ ಇದರಿಂದ ಏನಾಗ್ತಾಯಿತ್ತು, ಬ್ಯಾಂಕ್ಗೆ ಲಾಸ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾಯಿದ್ದಾರೆ, ಇವಾಗ ಆಫೀಸರ್ ಲೆವೆಲ್ ಎಕ್ಸಾಮಿನೇಷನ್ನೇ ಕಂಡಕ್ಟ್ ಫಸ್ಟ್ ಮಾಡ್ತಾರೆ, ಅದರದ್ದೇ ರಿಸಲ್ಟ್ ಫಸ್ಟ್ ಬಿಡ್ತಾರೆ, ಆಮೇಲೆ ಕ್ಲರ್ಕ್ ಲೆವೆಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಕ್ಲರ್ಕ್ ಲೆವೆಲ್ ರಿಸಲ್ಟ್ ಬಿಡ್ತಾರೆ. ಓಕೆ ಫ್ರೆಂಡ್ಸ್, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಫ್ರೆಂಡ್ಸ್ ನೋಡಿರಿ, ಲಾಸ್ಟ್ ಪ್ಯಾರಾಗ್ರಾಫ್. ಫ್ರೆಂಡ್ಸ್, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಫ್ರೆಂಡ್ಸ್, ಇಲ್ಲಿವರೆಗೆ ಏನಾಗ್ತಾಯಿತ್ತು, IBPS ಅಂದರೆ ಬ್ಯಾಂಕ್ ಎಕ್ಸಾಮಲ್ಲಿ ಏನಾಗ್ತಾಯಿತ್ತು ಫ್ರೆಂಡ್ಸ್, ನಿಮ್ಮದು ಎಕ್ಸಾಮ್ ಆಗ್ತಾಯಿತ್ತು, ಬಟ್ ಡೈರೆಕ್ಟ್ ಪ್ರೀ ರಿಸಲ್ಟು ಮೇನ್ಸ್ ರಿಸಲ್ಟ್ ಅಂತ ಈ ಥರ ಬಿಡ್ತಾಯಿದ್ರು. ಬಟ್ ಇವಾಗ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನಿಮ್ಮದು ಎಕ್ಸಾಮ್ ಆದಮೇಲೆ ನಿಮಗೆ ಕೀ ಆನ್ಸರ್ ಬಿಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ರೆಸ್ಪಾನ್ಸ್ ಶೀಟು. ಫ್ರೆಂಡ್ಸ್, ಇದು ನೋಡಿರಿ, ರೆಸ್ಪಾನ್ಸ್ ಶೀಟು SSC ಎಕ್ಸಾಮ್ ಮತ್ತು ರೈಲ್ವೆ ಎಕ್ಸಾಮಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಓಕೆ, ನಿಮ್ಮದು ಎಕ್ಸಾಮ್ ಆದಮೇಲೆ ನಿಮ್ಮದು ರೆಸ್ಪಾನ್ಸ್ ಶೀಟ್ ಬಿಡ್ತಾರೆ. ಓಕೆ, ಅದರಲ್ಲಿ ನೀವು ಲಾಗಿನ್ ಆಗಿ ಅಂದರೆ ಕೀ ಆನ್ಸರ್ ಬಿಡ್ತಾರೆ, ಅದರಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ತಪ್ಪಾಗಿದೆ ಅಂತ. ಬಟ್ ಬ್ಯಾಂಕ್ ಎಕ್ಸಾಮಲ್ಲಿ ಇರಲಿಲ್ಲ ಇದು, ಬಟ್ ಇದರಲ್ಲಿ ಇವಾಗ ಏನಿದು ಅಪ್ಡೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಇವಾಗ ಬ್ಯಾಂಕ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತ ನಿಮಗೆ ರೆಸ್ಪಾನ್ಸ್ ಶೀಟ್ ಅಂತ ಬಿಡ್ತಾರೆ ಫ್ರೆಂಡ್ಸ್. ನೀವು ಲಾಗಿನ್ ಆಗಿ ನಿಮ್ಮದು ರಿಜಿಸ್ಟರ್ ನಂಬರಿಂದ ಲಾಗಿನ್ ಆಗಿ ಅದನ್ನು ನೀವು ನೋಡ್ಕೋಬೋದು ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ತಪ್ಪಾಗಿದೆ ಅಂತ. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತಂದರೆ ನಿಮ್ಮದು ಅಪ್ಕಮಿಂಗ್ ಎಕ್ಸಾಮ್ ಅಂದರೆ 2026-27 ನಿಮ್ಮದು SBI ಎಕ್ಸಾಮು, IBPS ಎಕ್ಸಾಮು, RRB ಎಕ್ಸಾಮ್ಸ್ ಇವೆಲ್ಲ ಎಕ್ಸಾಮ್ ಆದಮೇಲೆ ನಿಮ್ದು ಏನಾಗುತ್ತೆ ಫ್ರೆಂಡ್ಸ್ ಅಂದರೆ ಎಕ್ಸಾಮ್ ಮುಗಿದ್ಮೇಲೆ ನಿಮಗೆ ಡೈರೆಕ್ಟ್ ರಿಸಲ್ಟ್ ಬಿಡೋಲ್ಲ, ಫಸ್ಟ್ ಕೀ ಆನ್ಸರ್ ಬಿಡ್ತಾರೆ ಫ್ರೆಂಡ್ಸ್. ಕೀ ಆನ್ಸರ್ ಬಿಟ್ಟ ಮೇಲೆ ರಿಸಲ್ಟ್ ಬಿಡ್ತಾರೆ. ಓಕೆ, ಕೀ ಆನ್ಸರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಷ್ಟಾಗಿದೆ, ಎಷ್ಟಿಲ್ಲ ಅಂತ, ಎಷ್ಟು ತಪ್ಪಾಗಿದೆ, ಎಷ್ಟು ಕರೆಕ್ಟ್ ಆಗಿದೆ ಅಂತ. ಅದು ಕೀ ಆನ್ಸರ್ ಬಿಟ್ಟ ಮೇಲೆ ಆಮೇಲೆ ನಿಮ್ಮ ನೆಕ್ಸ್ಟ್ ಬರೋದು ನಿಮ್ಮದು ರಿಸಲ್ಟು. ಓಕೆ, ಇವಾಗ SSC ಮತ್ತು ರೈಲ್ವೆ ಎಕ್ಸಾಮಲ್ಲಿ ಇದೇ ಥರ ಕಂಡಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಅದನ್ನೇ ಇವಾಗ ಬ್ಯಾಂಕ್ ಎಕ್ಸಾಮಲ್ಲಿ ಮಾಡ್ತಾಯಿದ್ದಾರೆ. ಓಕೆ, ಇದೊಂದು ಹೊಸ ಅಪ್ಡೇಟ್ ಫ್ರೆಂಡ್ಸ್, ಚೆನ್ನಾಗಿದೆ ಇದು ಅಪ್ಡೇಟು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.